ಸೂರ್ಯದೇವರ ಸೂರ್ಯಮನಿನ ನಾನು ಸೂರ್ಯ ಬರೋವರೆಗೂ ಸೇಫ್ ಆಗಿ ನೋಡ್ಕೋಬೇಕು. ಇದ್ರ ಮೇಲೆ ಯಾವುದೇ ರಾಕ್ಷಸರ ಕಣ್ಣು ಬೀಳದೇ ಇರಲಿ. ನಾನು ಇಲ್ಲೇ ಕೂತ್ಕೊಂಡು ಸೂರ್ಯಮನಿನ ನೋಡ್ಕೊಳ್ತೀನಿ. ಆಹಾ, ಕನ್ನಡಿಯಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀನಿ ನಾನು. ಶಕಲಕ ಬೂಮ್ ಬೂಮ್. ಯಾಕೋ ನಿದ್ದೆ ಬರ್ತಾ ಇದೆ ಅಲ್ಲಪ್ಪ. ನಾನು ಇಲ್ಲೇ ಇದ್ದೀನಲ್ವಾ, ಸೂರ್ಯಮನಿಗೆ ಏನೂ ಆಗೋಲ್ಲ. 1 ಗಂಟೆ ನಿದ್ದೆ ಮಾಡಿ ಹೇಳ್ಬೇಕು. ಏನಿದು, ಇವನೇನು ನಿದ್ದೆ ಮಾಡ್ತಾ ಇದ್ದಾನಲ್ಲ. ಸೂರ್ಯಮನಿನ ಕದಿಯೋದು ಇಷ್ಟು ಸುಲಭ ಆಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. ಹಾಯ್ 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 ಹಾಯ್. ಭೂಲೋಕ ನೋಡೋಕೆ ತುಂಬಾ ಚೆನ್ನಾಗಿದೆ. ಏನಿದು, ಬೆಳಕಾದ್ರೂ ಮನುಷ್ಯರು ಯಾರು ಎದ್ದು ಓಡಾಡ್ತಾನೆ ಇಲ್ವಲ್ಲ. ನಾನೇನಾದ್ರೂ ಬೇಗ ಬಂದ್ಬಿಟ್ನಾ? ಛೇ, ನಾನು ಬೇಗ ಬಂದ್ಬಿಟ್ಟೆ ಅನ್ಸುತ್ತೆ. ಈಗಿಂದೀಗ್ಲೇ ಇಲ್ಲಿಂದ ವಾಪಸ್ ಹೋಗ್ಬಿಡ್ಬೇಕು. ಗೆಳೆಯ ಚಂದ್ರ, ಅರೆ ಇಲ್ಲಿದ್ದ ಸೂರ್ಯಮನಿ ಏನಾಯ್ತು? ಈ ಚಂದ್ರ ತನ್ನ ನಿದ್ದೆ ಸ್ವಭಾವದಿಂದ ನನ್ನ ಸೂರ್ಯಮನಿನ ಕಳೆದು ಬಿಟ್ಟಿದ್ದಾನೆ. ಪ್ರಳಯ ಪ್ರಳಯ, ಭೂಕಂಪ ಭೂಕಂಪ. ಏನಾಯ್ತು ಏನಾಯ್ತು ಸೂರ್ಯ, ಏನಾಯ್ತು? ಎಲ್ಲಿ ನನ್ನ ಸೂರ್ಯಮನಿ? ಓ ಮೈ ಗಾಡ್, ಸೂರ್ಯಮನಿ ಕಳೆದೋಯ್ತಾ? ಆ ಸೂರ್ಯಮನಿನ ಇಟ್ಕೊಂಡು ರಾಕ್ಷಸರು ಇಡೀ ಪ್ರಪಂಚನೇ ನಾಶ ಮಾಡಬಹುದು. ಗೊತ್ತಾ ನಿನಗೆ? ಎಂತಹ ಬೇಜವಾಬ್ದಾರಿಯ ಕೆಲಸವನ್ನ ಮಾಡಿಬಿಟ್ಟೆ ನೀನು. ಕ್ಷಮಿಸಿ ಸೂರ್ಯ, ನಾವಿಬ್ರು ಸೇರ್ಕೊಂಡು ಮತ್ತೆ ಸೂರ್ಯಮನಿನ ಭೂಲೋಕದಲ್ಲಿ ಹುಡುಕೋಣ. ಆ ರಾಕ್ಷಸರು ಖಂಡಿತವಾಗ್ಲೂ ಅದನ್ನ ಭೂಲೋಕದಲ್ಲೇ ಬಚ್ಚಿಟ್ಟಿರ್ತಾರೆ.